ನಮಸ್ಕಾರ ಸ್ನೇಹಿತರೆ, ನೀವು ಪ್ರಿವ್ಯೂಯಲ್ಲಿ ನೋಡಿದ್ರಲ್ಲ ಈ ಥರದ ಎಡಿಟ್ ಹೇಗೆ ಮಾಡೋದಂತ ಈ ವಿಡಿಯೋದಲ್ಲಿ ನೋಡೋಣ. ಸೊ ವಿಡಿಯೋ ಶುರು ಮಾಡೋಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸದಾಗಿ ಬಂದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕನನ್ನು ಆಲ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಬನ್ನಿ ಸ್ನೇಹಿತರೆ, ವಿಡಿಯೋ ಕಡೆ ನೋಡೋಣ. ಮೊದಲಿಗೆ ಪಿಕ್ಸಾರ್ಟ್ ಓಪನ್ ಮಾಡಿ, ನಂತರ ಎಡಿಟ್ ಎ ಫೋಟೋ ಮೇಲೆ ಕ್ಲಿಕ್ ಮಾಡಿ. ಗ್ಯಾಲರಿಯಿಂದ ಒಂದು ಫೋಟೋವನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಆಲ್ರೆಡಿ ಒಂದು ಫೋಟೋವನ್ನು ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ದೇನೆ. ಸೊ ನೀವು ಇಲ್ಲಿ ನಿಮ್ಮ ಫೋಟೋವನ್ನು ಬೇಕಿದ್ದರೆ ಇಲ್ಲಿ ಆ್ಯಡ್ ಮಾಡಲಿಕ್ಕೆ ಆಗುತ್ತೆ. ಕಟ್ಔಟ್ ಆಪ್ಷನ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಬ್ರಷ್ ಮೇಲೆ ಕ್ಲಿಕ್ ಮಾಡಿ. ಬ್ರಷ್ನ ಸೈಜನ್ನು 100 ಮಾಡಿ. ನಂತರ ಪೂರ್ತಿಯಾಗಿ ಹೀಗೆ ಬ್ರಷ್ ಮಾಡಿ ಫೋಟೋದ ಪೂರ್ತಿಯಾಗಿ. ನಂತರ ರಬ್ಬರ್ ಮೇಲೆ ಕ್ಲಿಕ್ ಮಾಡಿ. ರಬ್ಬರ್ನ ಸೈಜನ್ನು ಸಣ್ಣ ಮಾಡಿ. ಫೋಟೋವನ್ನು ಝೂಮ್ ಮಾಡಿ. ಕಣ್ಣಿಗೆ ಮಾತ್ರ ರಬ್ಬರ್ ಮಾಡಿ. ಸೊ ಯಾಕೆಂದರೆ ನಮಗಿಲ್ಲಿ ಕಣ್ಣು ರಿಮೂವ್ ಆಗಬೇಕು, ಎರಡು ಕಣ್ಣಿಗೂ ಸಹಿತ. ರಬ್ಬರ್ ಮಾಡಿದ ಮೇಲೆ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಸೊ ಕಣ್ಣು ರಿಮೂವ್ ಆಗಿದೆ. ಇವಾಗ ಈ ಫೋಟೋವನ್ನು ಸೇವ್ ಮಾಡಿ. ನಂತರ VPN ಕನೆಕ್ಟ್ ಮಾಡಿ. ಹಾಗೆ ಕ್ಯಾಪ್ಕಟ್ ಓಪನ್ ಮಾಡಿ. ನ್ಯೂ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಿ. ನಂತರ ಫೋಟೋಸ್ ಮೇಲೆ ಕ್ಲಿಕ್ ಮಾಡಿ. ಸೊ ನಾನು ಇಲ್ಲಿ ಮೊದಲಿಗೆ ರೈತರ ಫೋಟೋವನ್ನು ಆ್ಯಡ್ ಮಾಡ್ತೇನೆ. ಸೊ ನೀವು ಅದೇ ಆ್ಯಡ್ ಮಾಡಬೇಕಂತಿಲ್ಲ, ನೀವು ಸ್ಯಾಡ್ ಆಗಿರೋ ಫೋಟೋನು ಸಹಿತ ಆ್ಯಡ್ ಮಾಡಲಿಕ್ಕೆ ಆಗುತ್ತೆ. ಒಂದೆರಡು ರೈತರ ಫೋಟೋವನ್ನು ಸೆಲೆಕ್ಟ್ ಮಾಡ್ತೇನೆ ಇಲ್ಲಿ. ನಂತರ ರೇಷಿಯೋ ಮೇಲೆ ಕ್ಲಿಕ್ ಮಾಡಿ. 2:1 ರೇಷಿಯೋವನ್ನು ಸೆಲೆಕ್ಟ್ ಮಾಡಿ. ಸೊ ರೈತರ ಫೋಟೋ ಆ್ಯಡ್ ಮಾಡಿದ ಮೇಲೆ ಈ ಕಡೆ ಇಲ್ಲಿ ದೇವರ ಫೋಟೋ ಆ್ಯಡ್ ಮಾಡಿ. ಸೊ ನಾನು ಟೆಲಿಗ್ರಾಮ್ನಲ್ಲಿ ದೇವರ ಫೋಟೋವನ್ನು ಅಪ್ಲೋಡ್ ಮಾಡಿದ್ದೇನೆ, ಅಲ್ಲಿಂದ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ನಂತರ ಇನ್ನೊಮ್ಮೆ ಓವರ್ಲೇ ಮೇಲೆ ಕ್ಲಿಕ್ ಮಾಡಿ. ಆ್ಯಡ್ ಓವರ್ಲೇ ಮೇಲೆ ಕ್ಲಿಕ್ ಮಾಡಿ. ವೀಡಿಯೋಸ್ ಮೇಲೆ ಕ್ಲಿಕ್ ಮಾಡಿ. ಸೊ ಈ ವಿಡಿಯೋದ ಲಿಂಕು ಕೂಡ ನಾನು ಟೆಲಿಗ್ರಾಮ್ನ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೇನೆ, ಅಲ್ಲಿಂದ ನಿಮ್ಮ ಗ್ಯಾಲರಿಗೆ ಸೇವ್ ಮಾಡ್ಕೊಳ್ಳಿ. ಸೊ ಈ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ. ಎಕ್ಸ್ಟ್ರಾಕ್ಟ್ ಆಡಿಯೋ ಮಾಡ್ಕೊಳ್ಳಿ. ನಂತರ ಈ ವಿಡಿಯೋವನ್ನು ಡಿಲೀಟ್ ಮಾಡಿ. ಸೊ ನಮಗೆ ಇಲ್ಲಿ ಆಡಿಯೋ ಮಾತ್ರ ಬೇಕು. ಸೊ ನಂತರ ಮ್ಯೂಸಿಕ್ ಮೇಲೆ ಕ್ಲಿಕ್ ಮಾಡಿ. ಮೊದಲಿಗೆ ಮ್ಯೂಸಿಕ್ಗೆ ಬೀಟ್ ಮಾರ್ಕನ್ನು ಆ್ಯಡ್ ಮಾಡೋಣ, ಯಾಕೆಂದರೆ ಬೀಟ್ ಮಾರ್ಕ್ಗೆ ಸರಿಯಾಗಿ ಈ ಫೋಟೋವನ್ನು ಅಡ್ಜಸ್ಟ್ ಮಾಡಬೇಕು. ಅದಕ್ಕೆ ಮ್ಯೂಸಿಕ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಬೀಟ್ಸ್ ಆಪ್ಷನ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ನಂತರ ಆಟೋ ಜನ್ರೇಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಬೀಟ್ ಮಾರ್ಕ್ ಜನ್ರೇಟ್ ಆಗಿರುವಂಥದ್ದು. ಸೊ ಇಲ್ಲಿ ಬೀಟ್ 1 ಬೀಟ್ 2 ಇದೆ. ಸೊ ನಿಮ್ಮದು ಏನಾದರೂ ಬೀಟ್ 1ಗೆ ಸೆಲೆಕ್ಟ್ ಆಗಿದ್ದರೆ ಅದನ್ನು ಬೀಟ್ 2ಗೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಒಂದ್ಸಾರಿ ಮ್ಯೂಸಿಕನ್ನು ಕೇಳ್ಕೊಳ್ಳಿ, ಸರಿಯಾಗಿ ಬೀಟ್ ಮಾರ್ಕ್ ಆ್ಯಡ್ ಆಗಿದೆ ಇಲ್ವೋ ಅಂತ. ಸೊ ನಿಮಗೇನಾದರೂ ಕನ್ಫ್ಯೂಸ್ ಆದರೆ ಸೊ ನಾನು ಇವಾಗ ಹೇಳ್ತಾ ಹೋಗ್ತೇನೆ, ಹಾಗೆ ನೀವು ಕೂಡ ಮಾಡಿ. ಇಲ್ಲಿ ನೀವು ಸ್ಟಾರ್ಟಿಂಗಲ್ಲಿ 4 ಬೀಟ್ ಮಾರ್ಕ್ ಬಿಟ್ಟು 5ನೇ ಬೀಟ್ ಮಾರ್ಕನ್ನು ರಿಮೂವ್ ಮಾಡಿ. ನಂತರದ 3 ಬೀಟ್ ಮಾರ್ಕ್ ಬಿಟ್ಟು 4ನೇ ಬೀಟ್ ಮಾರ್ಕನ್ನು ರಿಮೂವ್ ಮಾಡಿ. ಅದೇ ರೀತಿಯಾಗಿ ಸೇಮ್ ಇಲ್ಲೂ ಸಹಿತ 3 ಬೀಟ್ ಮಾರ್ಕನ್ನು ಬಿಟ್ಟು 4ನೇ ಬೀಟ್ ಮಾರ್ಕನ್ನು ರಿಮೂವ್ ಮಾಡಿ. ಸೊ ಯಾಕೆಂದರೆ ನೀವು ಇಲ್ಲಿ ಬೀಟ್ 2ಗೆ ಸೆಲೆಕ್ಟ್ ಮಾಡಿದರೆ ನಿಮ್ಮದು ಸಹಿತ ಇದೇ ರೀತಿಯಾಗಿ ಬೀಟ್ ಮಾರ್ಕ್ ಬರುತ್ತೆ. ಸೊ ಇಲ್ಲಿ ನಾನು ಹೇಗೆ ಮಾಡಿದ್ನಲ್ಲ ಅದೇ ರೀತಿಯಾಗಿ ನೀವು ಸಹಿತ ಮಾಡಿ. ಸೊ ಈ ಕಡೆಯಿಂದ ಬೀಟ್ ಮಾರ್ಕ್ ಎಲ್ಲ ಸರಿಯಾಗಿ ಇದೆ, ಇಲ್ಲಿ ಯಾವುದೇ ಬೀಟ್ ಮಾರ್ಕ್ ರಿಮೂವ್ ಮಾಡಬೇಕಂತ ಇಲ್ಲ. ಸೊ ಇನ್ನೊಂದು ಸಾರಿ ಬೇಕಿದ್ರೆ ನೋಡಿ. ಮೊದಲಿನಿಂದ 4 ಬೀಟ್ ಮಾರ್ಕ್ ಬಿಟ್ಟು 5ನೇ ಬೀಟ್ ಮಾರ್ಕನ್ನು ರಿಮೂವ್ ಮಾಡಿ ನೀವು. ನಂತರ 3 ಬೀಟ್ ಮಾರ್ಕ್ ಬಿಟ್ಟು 4ನೇ ಬೀಟ್ ಮಾರ್ಕನ್ನು ರಿಮೂವ್ ಮಾಡಿ. ಸೊ ಇನ್ನೊಂದು ಸಾರಿ 3 ಬೀಟ್ ಮಾರ್ಕನ್ನು ಬಿಟ್ಟು 4ನೇ ಬೀಟ್ ಮಾರ್ಕನ್ನು ರಿಮೂವ್ ಮಾಡಿ. ಮೊದಲಿಗೆ 4 ಬೀಟ್ ಮಾರ್ಕ್ ಇರುತ್ತೆ, ಅನಂತರ 3 ಬೀಟ್ ಮಾರ್ಕ್, ಅನಂತರ 3 ಬೀಟ್ ಮಾರ್ಕ್ ಇರುತ್ತೆ. ಸೊ ಈ ಕಡೆಯಿಂದ ಬೀಟ್ ಮಾರ್ಕ್ ಎಲ್ಲ ಸರಿಯಾಗಿ ಇದೆ. ಸೊ ನೀವು ಸಹಿತ ಇದೇ ರೀತಿಯಾಗಿ ಮಾಡ್ಕೊಳ್ಳಿ. ನಂತರ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ನಾನು ಇವಾಗ ಈ ಬೀಟ್ ಮಾರ್ಕ್ಗೆ ಸರಿಯಾಗಿ ಫೋಟೋವನ್ನು ಅಡ್ಜಸ್ಟ್ ಮಾಡ್ತೇನೆ. ಸೊ ಈ ಕಡೆ ನಾನು ರೈತರ ಫೋಟೋವನ್ನು ಆ್ಯಡ್ ಮಾಡಿದ್ದೇನೆ. ಆ ರೈತರ ಫೋಟೋ ಇಲ್ಲಿ 3 ಬೀಟ್ ಮಾರ್ಕ್ ಇದೆಯಲ್ಲ, ಇಲ್ಲಿ ತನಕ ಮಾತ್ರ ರೈತರ ಫೋಟೋವನ್ನು ಆ್ಯಡ್ ಮಾಡಬೇಕು. ಸೊ ಇವಾಗ ನಾನು ಆ್ಯಡ್ ಮಾಡಿ ತೋರಿಸ್ತೇನೆ. ಒಂದೊಂದೇ ಬೀಟ್ ಮಾರ್ಕ್ಗೆ ಒಂದೊಂದೇ ಫೋಟೋವನ್ನು ಹೀಗೆ ಆ್ಯಡ್ ಮಾಡ್ತಾ ಬೀಟ್ ಮಾರ್ಕ್ಗೆ ಫೋಟೋವನ್ನು ಆ್ಯಡ್ ಮಾಡಿದ್ದೇನೆ. ಸೊ ನಾನು ಈ ಕಡೆ ರೈತರ ಫೋಟೋವನ್ನು ಆ್ಯಡ್ ಮಾಡಿದ್ದೆ. ಸೊ ಅದು ಮೊದಲಿಗೆ 4 ಬೀಟು, ಅನಂತರ 3 ಬೀಟು, ನಂತರ 3 ಬೀಟ್ ಇದೆಯಲ್ಲ, ಇಲ್ಲಿ ತನಕ ಮಾತ್ರ ನೀವು ಸ್ಯಾಡ್ ಫೋಟೋ ಆಗಿದ್ರೆ ಸ್ಯಾಡ್ ಫೋಟೋ ಆ್ಯಡ್ ಮಾಡಿ, ಇಲ್ಲಾಂದರೆ ರೈತರ ಫೋಟೋ ಆ್ಯಡ್ ಮಾಡಿದರೆ ಇಲ್ಲಿ ತನಕ ಮಾತ್ರ ನೀವು ಫೋಟೋವನ್ನು ಆ್ಯಡ್ ಮಾಡಿ. ಅನಂತರ ಇದ್ದ ಬೀಟ್ ಇದೆಯಲ್ಲ, ಇಲ್ಲಿ ನೀವು ದೇವರ ಫೋಟೋವನ್ನು ಆ್ಯಡ್ ಮಾಡಿ. ಇದಿಷ್ಟು ಆದ ಮೇಲೆ ಫೋಟೋ ಮೇಲೆ ಕ್ಲಿಕ್ ಮಾಡಿ. ಫೋಟೋವನ್ನು ಸರಿಯಾಗಿ ಅಡ್ಜಸ್ಟ್ ಮಾಡಿ. ನಂತರ ಟ್ರಾನ್ಸಿಷನನ್ನು ಆ್ಯಡ್ ಮಾಡೋಣ. ಇಲ್ಲಿ ಮಿಡಲಲ್ಲಿ ವೈಟ್ ಕಲರಲ್ಲಿ ಬಾಕ್ಸ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಸ್ಕ್ವೇರ್ ಬ್ಲರ್ ಟ್ರಾನ್ಸಿಷನನ್ನು ಆ್ಯಡ್ ಮಾಡೋಣ. ನಂತರ ಅಪ್ಲೈ ಟು ಆಲ್ ಮೇಲೆ ಕ್ಲಿಕ್ ಮಾಡಿ.
ಸೊ ಎಲ್ಲ ಫೋಟೋಗೂ ಸಹಿತ ಇದೇ ಟ್ರಾನ್ಸಾಕ್ಷನ್ ಆ್ಯಡ್ ಆಗುತ್ತೆ. ಸೊ ಇದನ್ನು ಸೇವ್ ಮಾಡಿ. ಹಾಗೆ ಬ್ಯಾಕ್ ಬನ್ನಿ, ನ್ಯೂ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ಸ್ಟಾಕ್ ವೀಡಿಯೋಸ್ ಮೇಲೆ ಕ್ಲಿಕ್ ಮಾಡಿ. ಬ್ಯಾಕ್ಗ್ರೌಂಡಲ್ಲಿ ಒಂದು ಬ್ಲ್ಯಾಕ್ ಕಲರ್ ಲೇಯರನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಓವರ್ಲೇ ಮೇಲೆ ಕ್ಲಿಕ್ ಮಾಡಿ, ಆ್ಯಡ್ ಓವರ್ಲೇ ಮೇಲೆ ಕ್ಲಿಕ್ ಮಾಡಿ, ವೀಡಿಯೋಸ್ ಮೇಲೆ ಕ್ಲಿಕ್ ಮಾಡಿ. ಇವಾಗಲೇ ಸೇವ್ ಮಾಡಿದ್ರಲ್ಲ ಆ ವಿಡಿಯೋವನ್ನು ಆ್ಯಡ್ ಮಾಡಿ. ಬ್ಲ್ಯಾಕ್ ಕಲರ್ ಲೇಯರನ್ನು ಈ ವಿಡಿಯೋಗೆ ಸರಿಯಾಗಿ ಅಡ್ಜಸ್ಟ್ ಮಾಡಿ. ವಿಡಿಯೋವನ್ನು ಈ ರೀತಿಯಾಗಿ ಪೂರ್ತಿಯಾಗಿ ಸಣ್ಣ ಮಾಡಿ. ರೇಷಿಯೋ ಮೇಲೆ ಕ್ಲಿಕ್ ಮಾಡಿ, 9:16 ಲೇಯರನ್ನು ಸೆಲೆಕ್ಟ್ ಮಾಡಿ. ಹಾಗೆ ಬ್ಲ್ಯಾಕ್ ಕಲರ್ ಲೇಯರನ್ನು ಈ ರೇಷಿಯೋಗೆ ಸರಿಯಾಗಿ ಅಡ್ಜಸ್ಟ್ ಮಾಡಿ. ನಂತರ ಓವರ್ಲೇ ಮೇಲೆ ಕ್ಲಿಕ್ ಮಾಡಿ, ಆ್ಯಡ್ ಓವರ್ಲೇ ಮೇಲೆ ಕ್ಲಿಕ್ ಮಾಡಿ, ಫೋಟೋಸ್ ಮೇಲೆ ಕ್ಲಿಕ್ ಮಾಡಿ. ಸೊ ಆವಾಗಲೇ ಪಿಕ್ಸಾರ್ಟಲ್ಲಿ ನಾವು ಕಣ್ಣನ್ನು ರಿಮೂವ್ ಮಾಡಿದ್ರಲ್ಲ ಆ ಫೋಟೋವನ್ನು ಇಲ್ಲಿ ಆ್ಯಡ್ ಮಾಡಿ. ವಿಡಿಯೋಗೆ ಸರಿಯಾಗಿ ಅಡ್ಜಸ್ಟ್ ಮಾಡಿ ಫೋಟೋನ. ನಂತರ ಈ ಫೋಟೋವನ್ನು ಸರಿಯಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ ರೇಷಿಯೋಗೆ. ವಿಡಿಯೋ ಮೇಲೆ ಕ್ಲಿಕ್ ಮಾಡಿ, ವಿಡಿಯೋವನ್ನು ಈ ಕಣ್ಣಿಗೆ ಸರಿಯಾಗಿ ಅಡ್ಜಸ್ಟ್ ಮಾಡಿ. ನಂತರ ಸ್ವಲ್ಪ ಮುಂದೆ ಹೋಗಿ ದೇವರ ಫೋಟೋ ಎಲ್ಲಿಂದ ಸ್ಟಾರ್ಟ್ ಆಗುತ್ತಲ್ಲ ಅಲ್ಲಿ ನೀವು ಈ ವಿಡಿಯೋವನ್ನು ಕಟ್ ಮಾಡಿ. ನಂತರ ದೇವರ ಫೋಟೋವನ್ನು ಈ ಕಡೆ ಕಣ್ಣಿಗೆ ಅಡ್ಜಸ್ಟ್ ಮಾಡ್ತೇನೆ. ಇವಾಗ ದೇವರ ಫೋಟೋ ಮೇಲ್ಗಡೆ ಇದೆ, ಇದು ಬ್ಯಾಕ್ಗ್ರೌಂಡಿಗೆ ಹೋಗಬೇಕು. ವಿಡಿಯೋ ಮೇಲೆ ಕ್ಲಿಕ್ ಮಾಡಿ, ಲೇಯರ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಲೇಯರ್ 2 ಸೆಲೆಕ್ಟ್ ಆಗಿರುತ್ತೆ, ಲೇಯರ್ 1ಗೆ ಸೆಲೆಕ್ಟ್ ಮಾಡಿ. ನೋಡ್ಬೋದು ಬ್ಯಾಕ್ಗ್ರೌಂಡಲ್ಲಿ ಹೋಗಿದೆ. ಫೋಟೋ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಫಿಲ್ಟರ್ ಮೇಲೆ ಕ್ಲಿಕ್ ಮಾಡಿ, ಹಂಬಲ್ ಫಿಲ್ಟರನ್ನು ಸೆಲೆಕ್ಟ್ ಮಾಡಿ. ಹಾಗೆ ಇದನ್ನು 100 ಮಾಡಿ, ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ನಂತರ ಅಡ್ಜಸ್ಟ್ ಮೇಲೆ ಕ್ಲಿಕ್ ಮಾಡಿ, ಸ್ಯಾಚುರೇಷನನ್ನು ಸ್ವಲ್ಪ ಕಡಿಮೆ ಮಾಡಿ, ಒಂದು 17 ಇಡಿ. ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಸೊ ಇವಾಗ ವಿಡಿಯೋವನ್ನು ಸೇವ್ ಮಾಡಿ. ನಂತರ ಬ್ಯಾಕ್ ಬನ್ನಿ, ನ್ಯೂ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಇವಾಗಲೇ ಸೇವ್ ಮಾಡಿದ್ರಲ್ಲ ಆ ವಿಡಿಯೋವನ್ನು ಆ್ಯಡ್ ಮಾಡಿ. ನಂತರ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ, ಸ್ಟಾರ್ಟಿಂಗಲ್ಲಿ ಒಂದು ಕೀ ಫ್ರೇಮ್ ಆ್ಯಡ್ ಮಾಡಿ. ಈ ವಿಡಿಯೋವನ್ನು ಹೀಗೆ ಝೂಮ್ ಮಾಡಿ. ನಂತರ ಸ್ವಲ್ಪ ಮುಂದೆ ಹೋಗಿ, ಇಲ್ಲಿಂದ ದೇವರ ಫೋಟೋ ಸ್ಟಾರ್ಟ್ ಆಗುತ್ತೆ, ಇಲ್ಲಿ ಒಂದು ಬೀಟ್ ಮಾರ್ಕ್ ಆ್ಯಡ್ ಮಾಡಿ. ಇನ್ನು ಸ್ವಲ್ಪ ಮುಂದೆ ಹೋಗಿ, ಸೊ ಇಲ್ಲಿ ಒಂದು ಬೀಟ್ ಮಾರ್ಕ್ ಆ್ಯಡ್ ಮಾಡಿ. ಈ ವಿಡಿಯೋವನ್ನು ಹೀಗೆ ಸ್ಕ್ರೋಲ್ ಮಾಡಿ ಈ ಕಡೆ ತೊಗೊಂಡು ಬನ್ನಿ. ನಂತರ ಇನ್ನು ಮುಂದೆ ಹೋಗಿ ಲಾಸ್ಟಲ್ಲಿ ಒಂದು ಕೀ ಫ್ರೇಮ್ ಆ್ಯಡ್ ಮಾಡಿ. ವಿಡಿಯೋವನ್ನು ಸ್ವಲ್ಪ ಹೀಗೆ ಝೂಮ್ ಮಾಡಿ. ಇಲ್ಲಿ ಮಿಡಲಲ್ಲಿ 2 ಕೀ ಫ್ರೇಮ್ ಆ್ಯಡ್ ಮಾಡಿದ್ರಲ್ಲ ಅಲ್ಲಿ ನೀವು ಈ ವೈಟ್ ಲೈನನ್ನು ಇಡಿ. ನಂತರ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ವಿಡಿಯೋ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ನೈಟ್ ಕ್ಲಬ್ ಮೇಲೆ ಕ್ಲಿಕ್ ಮಾಡಿ, ವೈಬ್ರೇಷನ್ ಫ್ಲ್ಯಾಶನ್ನು ಸೆಲೆಕ್ಟ್ ಮಾಡಿ, ಇದನ್ನು ಸ್ವಲ್ಪ ಸಣ್ಣ ಮಾಡಿ. ನಂತರ ಅವೇಡು ಕೀ ಫ್ರೇಮ್ನ ಮಿಡಲಲ್ಲಿ ಇದನ್ನು ಅಡ್ಜಸ್ಟ್ ಮಾಡಿ. ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಇನ್ನೊಮ್ಮೆ ಅಡ್ಜಸ್ಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಇಂಟೆನ್ಸಿಟಿಯನ್ನು 100 ಮಾಡಿ, ಗ್ಲೋವನ್ನು ಸಹಿತ 100 ಮಾಡಿ. ಹೀಗೆ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಸೊ ಈ ಕಡೆ ದೇವರ ಫೋಟೋ ಸ್ಟಾರ್ಟ್ ಆಗುತ್ತಲ್ಲ ಅಲ್ಲಿ ಒಂದು ಕೀ ಫ್ರೇಮ್ ಆ್ಯಡ್ ಮಾಡಿದರು, ಆ ಕೀ ಫ್ರೇಮ್ನ ಹತ್ರ ಈ ವೈಟ್ ಲೈನ್ ಇಡಿ. ನಂತರ ಇನ್ನೊಮ್ಮೆ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ಸ್ಟ್ರೋಬ್ ಎಫೆಕ್ಟನ್ನು ಸೆಲೆಕ್ಟ್ ಮಾಡಿ. ಹಾಗೆ ಇದನ್ನು ದೊಡ್ಡ ಮಾಡಿ. ಸೊ ಇದಿಷ್ಟು ಆದ ಮೇಲೆ ವಿಡಿಯೋ ರೆಡಿ ಆಗುತ್ತೆ. ಸೊ ಇವಾಗ ಪ್ಲೇ ಮಾಡ್ತೇನೆ. ಸೊ ಇದಿಷ್ಟು ಫ್ರೆಂಡ್ಸ್, ಈ ರೀತಿಯ ವೀಡಿಯೋವನ್ನು ಎಡಿಟ್ ಮಾಡೋದು ಹೇಗೆ ಅಂತ. ಸೊ ಈ ವಿಡಿಯೋ ಹೇಗೆ ಅನಿಸ್ತು ಅಂತ ಕೆಳಗಡೆ ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಸಹಿತ ಈ ವಿಡಿಯೋವನ್ನು ಶೇರ್ ಮಾಡಿ.